ವಿದ್ಯಾರ್ಥಿಗಳೇ, ವರ್ಗ ಸಮೀಕರಣದಲ್ಲಿ ಅಭ್ಯಾಸ 10.3ರಲ್ಲಿ ಪ್ರಶ್ನೆ 9 ನೋಡೋಣ. 2 ನಲ್ಲಿಗಳು ಒಟ್ಟಾಗಿ ಒಂದು ನೀರಿನ ಟ್ಯಾಂಕನ್ನು 9 ಗಂಟೆಗಳಲ್ಲಿ ತುಂಬಿಸುತ್ತವೆ. ಹೆಚ್ಚು ವ್ಯಾಸವುಳ್ಳ ನಲ್ಲಿಯು ಕಡಿಮೆ ವ್ಯಾಸವುಳ್ಳ ನಲ್ಲಿಗಿಂತ 10 ಗಂಟೆ ಅವಧಿಯಲ್ಲಿ ಪ್ರತ್ಯೇಕವಾಗಿ ಟ್ಯಾಂಕನ್ನು ತುಂಬಿಸುತ್ತದೆ. ಹಾಗಾದರೆ ಪ್ರತಿ ನಲ್ಲಿಯು ಪ್ರತ್ಯೇಕವಾಗಿ ಟ್ಯಾಂಕನ್ನು ತುಂಬಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಂಡು ಹಿಡಿಯಿರಿ ಅಂತಂದೇಳಿ ಕೇಳಿದ್ದಾನೆ. ಅಂದರೆ ಇಲ್ಲಿ 2 ನಲ್ಲಿಗಳಿದ್ದಾವೆ. ಅಂದರೆ ನಲ್ಲಿಗಳು ತಗೋಬೇಕಾದ್ರೆ ಒಂದು ಸಣ್ಣ ಟ್ಯಾಪ್ ಇರ್ತಕ್ಕಂಥದ್ದು, ಇದನ್ನು ನಾವು ಈ ಸಣ್ಣ ಟ್ಯಾಪನ್ನು ತಗೊಂಡ್ರೆ ಸಣ್ಣ ಟ್ಯಾಪ್ನಲ್ಲಿ ಏನಾಗುತ್ತೆ, ಬೀಳ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಅದೇ ನಾವು ದೊಡ್ಡ ವ್ಯಾಸವುಳ್ಳ ಇರ್ತಕ್ಕಂಥದ್ದು, ಅಂದರೆ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ವ್ಯಾಸವುಳ್ಳ ಟ್ಯಾಪನ್ನು ತಗೊಂಡ್ರೆ ಇದರಿಂದ ಬೀಳ್ತಕ್ಕಂಥ ನೀರೇನಾಗುತ್ತೆ, ನಮಗೆ ಜಾಸ್ತಿ ಇರುತ್ತೆ. ಆದ್ದರಿಂದ ಇಲ್ಲಿ ಎರಡನ್ನೂ ಕೂಡ ನಾವೇನು ಮಾಡೋಣ, ತಗೊಳ್ಳೋಣ. ಅಂದರೆ 2 ನಲ್ಲಿಗಳು ಒಟ್ಟಾಗಿ ಒಂದು ನೀರನ್ನು ಟ್ಯಾಂಕನ್ನು ತುಂಬಿಸ್ತಕ್ಕಂಥದ್ದು ಎಷ್ಟಾಗಿದೆ, 9 3/8. 9 3/8 ಅಂದರೆ 8 9 72, 72 3 75/8. ಇಷ್ಟು ಗಂಟೆಯಲ್ಲಿ ಎರಡೂ ಕೂಡ ನಲ್ಲಿಗಳು, ಅಂದರೆ ಸಣ್ಣ ವ್ಯಾಸವುಳ್ಳ ಮತ್ತು ದೊಡ್ಡ ವ್ಯಾಸವುಳ್ಳದು. ಅಂಥದ್ದು ನಲ್ಲಿಯ ಹೆಚ್ಚು ವ್ಯಾಸವುಳ್ಳ ನಲ್ಲಿಯು ಕಡಿಮೆ ವ್ಯಾಸವುಳ್ಳ ನಲ್ಲಿಗಿಂತ 10 ಗಂಟೆ ಅವಧಿಯಲ್ಲಿ ಪ್ರತ್ಯೇಕವಾಗಿ ಟ್ಯಾಂಕನ್ನು ತುಂಬಿಸುತ್ತೆ. ಅಂದರೆ ಕಡಿಮೆ ವ್ಯಾಸವುಳ್ಳ ಇರ್ತಕ್ಕಂಥ ನಲ್ಲಿಗಿಂತ ದೊಡ್ಡ ವ್ಯಾಸವುಳ್ಳ ನಲ್ಲಿ ಟೈಮನ್ನು ಕಡಿಮೆ ತೆಗೆದುಕೊಳ್ಳುತ್ತೆ. ಆಗಿದ್ಮೇಲೆ 2 ನಲ್ಲಿಗಳನ್ನು ತಗೊಳ್ತಕ್ಕಂಥ ಸಮಯ ಎಷ್ಟು ಅಂತ ಕೇಳಿದರೆ ನೋಡೋಣ. ಫಸ್ಟ್ ಒಂದು ಚಿಕ್ಕ ವ್ಯಾಸವುಳ್ಳ ನಲ್ಲಿಯಿಂದ ನೀರು ತುಂಬಲು ತೆಗೆದುಕೊಳ್ಳುವ ಸಮಯ. ಯಾಕೆಂದರೆ ನಾವು ಸಮಯವನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ x ಅವರ್ಸ್. ಹಾಗೆಯೇ ದೊಡ್ಡ ವ್ಯಾಸವುಳ್ಳ ನಲ್ಲಿಯಿಂದ ನೀರು ತುಂಬಲು ತೆಗೆದುಕೊಳ್ಳುವ ಸಮಯ. ಯಾಕೆಂದರೆ ಅದಕ್ಕಿಂತ ಕಡಿಮೆ ತಗೊಳ್ಳುತ್ತೆ, ಹಂಗಾಗಿಬಿಟ್ಟು x - 10 ಅವರ್ಸ್. ಹಾಗಾದರೆ 2 ನಲ್ಲಿಗಳಿಂದ 1 ಗಂಟೆಯಲ್ಲಿ ನೀರು ಹರಿಯುವ ಸಾಮರ್ಥ್ಯ ಎಷ್ಟು ಅಂತ ನೋಡೋಣ. ನೀರು ಹರಿಯುವ ಸಾಮರ್ಥ್ಯ ತಗೊಂಡ್ರೆ ಏನಾಗುತ್ತೆ, x ಇದ್ದದ್ದು 1/x ಆಗುತ್ತೆ. ಯಾಕೆ ಅಂತಂದು ಹೇಳಿದರೆ ನಾವು 1 ಗಂಟೆಗೆ ತಗೊಳ್ತಾ ಇರೋದ್ರಿಂದ. ಅದರಿಂದ ಏನು ಬರಿಬೋದು, ಫಸ್ಟ್ ಒಂದಿಂದು 1/x 2 ಸೇರಿ ಪ್ಲಸ್ ದೊಡ್ಡ ವ್ಯಾಸವುಳ್ಳ ಇರ್ತಕ್ಕಂಥದ್ದು ಎಷ್ಟು, x - 10. ಅಲ್ಲಿಗೆ 1/x + 1/x/10 = ಟೈಮಿಂಗ್ಸ್ ಎಷ್ಟು, 75/8. ಅಂದರೆ ಇದು 75/8 ಇದೆ ಟೋಟಲ್ ಆಗಿ. ಆದರೆ ನಾವು 1 ಗಂಟೆ ತಗೊಂಡಾಗ 8/75 ಆಗುತ್ತೆ. ಯಾಕೆಂದರೆ ಉಲ್ಟಾ ಆಗುತ್ತೆ, ವಿಲೋಮ ಆಗುತ್ತೆ. = 8/75 ಆಯಿತು. ಅಲ್ಲಿಗೆ ನಾವು ಲಾಸ ತಗೊಂಡ್ರೆ x - 10ಗೂ xಗೂ x × x - 10. ಅವಾಗ x ಕ್ಯಾನ್ಸಲ್ ಆಯಿತು, x - 10 ಇಲ್ಲಿ x - 10 x - 10 ಕ್ಯಾನ್ಸಲ್ ಆಯಿತು. x = 8/75. ಅಲ್ಲಿಗೆ x + x ಅಂತಂದು ಹೇಳಿದರೆ 2x - 10 / x × x, x² - 10 × x, 10x = 8/75. ಅಲ್ಲಿಗೆ
ಒರೆ ಗುಣಾಕಾರದಿಂದ ಗುಣಿಸಿದರೆ 8 ಇಂಟು ಎಕ್ಸ್ ಸ್ಕ್ವಯರ್ 8x², 8 ಇಂಟು 10x 8x ಇಸ್ ಈಕ್ವಲ್ ಟು 75 ಎರಡಲೆ 150x ಮೈನಸ್ 75 ಇಂಟು 10 ಅಂತಂದು ಹೇಳಿದರೆ 750. ಅಲ್ಲಿಗೆ ನಾವು ಆದರ್ಶ ರೂಪಕ್ಕೆ ತಗೊಂಡ್ರೆ ಏನು ಬರುತ್ತೆ? 8x² ಮೈನಸ್ 8x ಇದು ಈ ಕಡೆ ಬಂತು ಅಂದರೆ ಮೈನಸ್ 150x ಪ್ಲಸ್ 750 ಇಸ್ ಈಕ್ವಲ್ ಟು 0. ಅಲ್ಲಿಗೆ 8x² 150 ಮೈನಸ್ 80 ಎಷ್ಟಾಗುತ್ತೆ? ಅಲ್ಲಿಗೆ 0 8 5 ಅಂತಂದು ಹೇಳಿದರೆ 13 1 2 230x ಪ್ಲಸ್ 750 ಇಸ್ ಈಕ್ವಲ್ ಟು 0 ಆಯಿತು. ಈಗ ಇದನ್ನೇನು ಮಾಡೋಣ? ನಮಗೆ ಯಾವುದಾದ್ರೂ ಒಂದು ವಿಧಾನದಿಂದ ಅಂದರೆ ಅಪವರ್ತನ ವಿಧಾನ ಇರ್ಬೋದು, ವರ್ಗ ಪೂರ್ಣಗೊಳಿಸ್ತಕ್ಕಂಥದ್ದು ಇರ್ಬೋದು, ಅಥವಾ ನಮಗೆ ಸೂತ್ರದ ಸಹಾಯದಿಂದ ಇರ್ಬೋದು, ಯಾವುದರಲ್ಲಿ ಬೇಕಾದರೂ ತಗೋಬಹುದು. ನನಗೆ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0, a ಈಸ್ ಈಕ್ವಲ್ ಟು 8, b ಈಸ್ ಈಕ್ವಲ್ ಟು ಮೈನಸ್ 230, c ಈಸ್ ಈಕ್ವಲ್ ಟು 750. ಅಲ್ಲಿಗೆ x ಈಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಡಿ ಡಿವೈಡೆಡ್ ಬೈ 2a. ಡಿ ಅಂದರೆ ಏನೂ ಇಲ್ಲ, ಡಿ ಈಸ್ ಈಕ್ವಲ್ ಟು b² ಮೈನಸ್ 4ac. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಎಷ್ಟು? ಮೈನಸ್ 230 ಪ್ಲಸ್ ಆರ್ ಮೈನಸ್ ಇಲ್ಲಿ ತಗೊಳ್ತೀನಿ ನಾನು ಅದನ್ನ b² ಮೈನಸ್ 4ac ಅಂದರೆ b² ಅಂದರೆ ಎಷ್ಟು? ಮೈನಸ್ 230 ಹೋಲ್ ಸ್ಕ್ವಯರ್ ಮೈನಸ್ 4 ಇಂಟು 8 ಇಂಟು 750. ಅಲ್ಲಿಗೆ 230 ಹೋಲ್ ಸ್ಕ್ವಯರ್ ಅಂದರೆ ನನಗೆ ಬರ್ತಕ್ಕಂಥದ್ದು ಬೇಕಾದರೆ ಇಲ್ಲಿ ಗುಣಿಸ್ಕೊಳ್ಳೋಣ. 23 ಇಂಟು 23 ಅಂದರೆ 3 3 9, 3 2 6, 2 3 6, 2 2 4, 9 2 5 ಆದರೆ 0 2 ಇದ್ದಾವೆ. ಅದರಿಂದ 52,900 ಮೈನಸ್ 8 4 32 ಹಾಗೆಯೇ 75, 5 2 10, 1 5 3 15, 1 16, 7 2 14, 1 7 3 21, 1 22 ಅಂದರೆ 0, 6 4 10, 2 3 1 4, 1 2 ಆಯಿತು. ಅಂದರೆ 24 0 0 ಇಲ್ಲೊಂದು 0 ಇದೆ, ಅಲ್ಲಿ 0. ಅಲ್ಲಿ ಉಳಿತಕ್ಕಂಥದ್ದು 52,900ರಲ್ಲಿ 24,000 ಕಳೆದ್ರೆ 9ರಾಗೆ 9ಕ್ಕೆ 9 ಆಯಿತು, 12ರ 4 ಅಂದರೆ 8 ಆಯಿತು. ಹಾಗೆಯೇ ಇನ್ನು ಉಳಿತಕ್ಕಂಥದ್ದು 2 ಎಷ್ಟಾದಂಗೆ ಆಯಿತು? 2 8 9 0 0 ಅಂದರೆ ಸ್ಕ್ವೇರ್ ರೂಟ್ ಆಫ್ 28,900 ಡಿವೈಡೆಡ್ ಬೈ 2 ಇಂಟು 8. ಹಾಗೆಯೇ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 230 ಆಯಿತು, ಪ್ಲಸ್ ಆರ್ ಮೈನಸ್. ನೋಡಿ ಇಲ್ಲಿ 2 8 9 ಅಂತಂದು ಹೇಳಿದರೆ 17 8 17 ಬರುತ್ತೆ. 7 7 49, 4 7 1 7 1 4 ಅಂದರೆ 11, 1 7ಕ್ಕೆ 7 1 1 1 9 8 2. ಅಂದರೆ ನಾವು ಏನು ಬರಿಬೋದಾಗಾದರೆ 170 ಅಂದರೆ 17 17 289. ಅದು 0 0 ಇರೋದ್ರಿಂದ 1 0 ಹಾಕ್ಕೊಂಡ್ರೆ ಅಲ್ಲಿಗೆ 170 ಆಗುತ್ತೆ. 8 2 16. ನೆಕ್ಸ್ಟ್ ಒಂದು ಬಿಡಿಸಿದರೆ ಈಗ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಸತಿ ಪ್ಲಸ್ ತಗೊಳ್ಳೋಣ, ಒಂದು ಸತಿ ಮೈನಸ್ ತಗೊಳ್ಳೋಣ. 230 ಪ್ಲಸ್ 170 ಡಿವೈಡೆಡ್ ಬೈ 16 ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ಎರಡನ್ನು ಕೂಡಿದರೆ 400 ಡಿವೈಡೆಡ್ ಬೈ 16 ಆಯಿತು. ಅಲ್ಲಿಗೆ 16 ಒಂದಲೇ 16 25 ಈಸ್ ಈಕ್ವಲ್ ಟು
ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು 25 ಆಯಿತು. ಹಾಗೆಯೇ ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 230 ಮೈನಸ್ 170 ಡಿವೈಡೆಡ್ ಬೈ 16 ಆಯಿತು ಇಸ್ ಈಕ್ವಲ್ ಟು 60 ಬೈ 16 ಇಸ್ ಈಕ್ವಲ್ ಟು ಇಂಪ್ಲೈಸ್ ಮಾಡಿದರೆ 15 ಬೈ 4 ಅಂದರೆ 4 4 4 15. ಅಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು ಒಂದು ಎಕ್ಸ್ ಇಸ್ ಈಕ್ವಲ್ ಟು 15 ಬೈ 4 ಒಂದು ಬೆಲೆ ಬಂದಿದೆ. ಇನ್ನೊಂದು ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು 25 ಬಂದಿದೆ. ಆಗಿದ್ಮೇಲೆ ಯಾವುದು ಬರುತ್ತೆ ನೋಡೋಣ. ನಮಗೆ ಚಿಕ್ಕ ವ್ಯಾಸವುಳ್ಳ ನಲ್ಲಿಯು ತೆಗೆದುಕೊಳ್ಳುವ ಸಮಯ ಎಷ್ಟಿದೆ? ನಮ್ಮದು ಎಕ್ಸ್ ಇದೆ. ಎಕ್ಸ್ ಇಸ್ ಈಕ್ವಲ್ ಟು 1:25 ಇದೆ. ಫಸ್ಟ್ ಒಂದಿನ ತೊಗೊಳ್ಳೋಣ. ದೊಡ್ಡ ವ್ಯಾಸವುಳ್ಳ ಅದನ್ನಾಗಲೇ ನಂಬರ್ ಕೊಡ್ತೀನಿ ನೇರವಾಗಿಯೇ ನಾನು. ಸಮಯ ಎಷ್ಟಾಗುತ್ತೆ? ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 10 ಇದೆ. ಇಸ್ ಈಕ್ವಲ್ ಟು 25 ಮೈನಸ್ 10 ಅಂತಂದು ಹೇಳಿದರೆ 15 ಆಗುತ್ತೆ. ಅಲ್ಲಿಗೆ ಒಂದು 25 ಗಂಟೆ, ಇನ್ನೊಂದು 15 ಗಂಟೆ. ಆದರೆ ಇದು ಒಂದು ಬೆಲೆ ಇದೆ ನಮ್ಮದು. ಎಕ್ಸ್ ಇಸ್ ಈಕ್ವಲ್ ಟು 15/4 ಇದೆ. 15/4 ತಗೊಂಡ್ರೆ ಇದು ಎಕ್ಸಿಗೆ ಆಯಿತು. ಇನ್ನೊಂದು ಯಾವುದಕ್ಕೆ? ಸಣ್ಣ ನಲ್ಲಿಗೆ. ಹಾಗೆಯೇ ದೊಡ್ಡ ನಲ್ಲಿಗೆ ತಗೊಂಡ್ರೆ ಏನಾಗುತ್ತೆ? 15/4 ಮೈನಸ್ 10 ಇದೆ. ಇಂಪ್ಲೈಸ್ ಮಾಡಿದರೆ 15 ಮೈನಸ್ 14 40 ಡಿವೈಡೆಡ್ ಬೈ 4 ಆಯಿತು. ಇಂಪ್ಲೈಸ್ ಮಾಡಿದರೆ 40ರಾಗ 15 ಕಳೆದುಬಿಟ್ರೆ ಮೈನಸ್ 25/4 ಆಗುತ್ತೆ. ಇದು ಸಾಧ್ಯ ಆಗೋದೇ ಇಲ್ಲ. ಯಾಕೆ ಅಂತಂದು ಹೇಳಿದರೆ ಟೈಮಿಂಗ್ಸು ನೆಗೆಟಿವ್ ಆಗೋಕ್ಕೆ ಬರೋದಿಲ್ಲ. ಅದರಿಂದ ಇದು ಸಾಧ್ಯವಿಲ್ಲ. ಅದರಿಂದ ನಾವು ಯಾವುದನ್ನು ತಗೊಳ್ಳೋಣ? ಎಕ್ಸ್ ಇಸ್ ಈಕ್ವಲ್ ಟು 25 ಅವರ್ಸ್. ಹಾಗೆಯೇ ದೊಡ್ಡ ನಲ್ಲಿಗೆ ಎಷ್ಟಿರ್ತಕ್ಕಂಥದ್ದು? 15 ಅವರ್ಸ್. ಇದನ್ನು ಮಾತ್ರ ತಗೊಳ್ಳೋಣ. ಇದರ ಅವಶ್ಯಕತೆ ನಮಗಿಲ್ಲ. ಇದಿಷ್ಟು ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.